ಸ್ಪೇಸ್ ನಲ್ಲಿರುವಂತ ಆಸ್ಟ್ರೋನಾಟ್ಸ್ ಗಳು ಒಂದು ಜೀವಿನ ಹುಡುಕಾಡ್ತಿರ್ಬೇಕಾದ್ರೆ ಆ ಜೀವಿ ಸಡನ್ ಆಗಿ ಬಂದು ಒಬ್ಬ ವ್ಯಕ್ತಿಯ ಬಾಯಿ ಒಳಗಡೆ ಹೋಗಿ ಅವನ ಒಂದೊಂದೇ ಅಂಗಗಳನ್ನ ಡ್ಯಾಮೇಜ್ ಮಾಡ್ತಾ ಅವನನ್ನ ಸಾಯಿಸಿದ್ರೆ ಹೇಗಿರುತ್ತೆ. ಹೌದು, ಅಂತದ್ದೇ ಒಂದು ಹಾರರ್ ಸೈನ್ಸ್ ಫಿಕ್ಷನ್ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಹಾಗೆ ಸ್ಪೇಸ್ ನಲ್ಲಿ ಭಯ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ನಮ್ಗೆ ಈ ಮೂವಿಲಿ ತೋರಿಸಿದ್ದಾರೆ. ಅಂದಂಗೆ ಮೂವಿ ಹೆಸರು ಲೈಫ್ ಅಂತ. ಈಗ ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಸ್ಪೇಸ್ ನಲ್ಲಿರುವಂತ ಒಂದು ಸ್ಪೇಸ್ ಸ್ಟೇಷನ್ ನ ತೋರಿಸ್ತಾರೆ. ಇದ್ರೊಳಗಡೆ ಇರುವಂತ ಆಸ್ಟ್ರೋನಾಟ್ಸ್ ಗಳೆಲ್ಲ ಸೇರಿ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ಮಂಗಳ ಗ್ರಹಕ್ಕೆ ಕಳಿಸಿರ್ತಾರೆ, ಅಲ್ಲಿನ ಮಣ್ಣಿನ ಸ್ಯಾಂಪಲ್ ತರೋದಕ್ಕೆ. ಯಾಕೆಂತಂದ್ರೆ ಈ ಮಂಗಳ ಗ್ರಹದಲ್ಲಿ ಜೀವಿಗಳು ಇದಾವೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಆದ್ರೆ ಇವರು ಕಳಿಸಿದಂತ ಸ್ಪೇಸ್ ಶಿಪ್ ಮಣ್ಣಿನ ಸ್ಯಾಂಪಲ್ ನ ತಗೊಂಡು ಬರ್ತಿರ್ಬೇಕಾದ್ರೆ ಒಂದು ಉಲ್ಕಾಪಿಂಡಕ್ಕೆ ಕ್ರಾಶ್ ಆಗಿ ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿಬಿಟ್ಟಿರುತ್ತೆ. ಆದ್ರಿಂದ ಈ ಆಸ್ಟ್ರೋನಾಟ್ ಗಳಲ್ಲಿ ಒಬ್ಬನಾಗಿರುವಂತ ರೋರಿ ಆ ಸಣ್ಣ ಸ್ಪೇಸ್ ಶಿಪ್ ಅನ್ನ ಹಿಡಿಯೋದಕ್ಕೆ ಅಂತ ಹೊರಗಡೆ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ರೋರಿ ಒಬ್ಬ ಮೆಕ್ಯಾನಿಕ್ ಹಾಗೆ ಪ್ಲಂಬರ್. ನಂತರ ರೋರಿ ಹೊರಗಡೆ ಬಂದಾಗ ನೋಡ್ತಾನೆ ಆ ಸಣ್ಣ ಸ್ಪೇಸ್ ಶಿಪ್ ತುಂಬಾ ವೇಗವಾಗಿ ಈ ಕಡೆಗೆ ಬರ್ತಿರುತ್ತೆ. ಆದ್ರಿಂದ ಸ್ಪೇಸ್ ಸ್ಟೇಷನ್ ಅಲ್ಲಿ ಇದ್ದಂತ ಒಂದು ಡಿವೈಸ್ ಅನ್ನು ಯೂಸ್ ಮಾಡ್ಕೊಂಡು ಅದನ್ನ ತುಂಬಾ ಕಷ್ಟಪಟ್ಟು ಹಿಡಿದು ಬಿಡ್ತಾನೆ. ನಂತರ ಇವರು ಆ ಸ್ಪೇಸ್ ಶಿಪ್ ನಲ್ಲಿ ಮಂಗಳ ಗ್ರಹದ ಮಣ್ಣಿನ ಸ್ಯಾಂಪಲ್ ಅನ್ನ ತರಿಸಿರ್ತಾರಲ್ಲ, ಅದನ್ನ ಇವರು ಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅದರಲ್ಲಿ ಸಿಂಗಲ್ ಸೆಲ್ ಇವರಿಗೆ ಸಿಗುತ್ತೆ. ಅಂದ್ರೆ ಮಂಗಳ ಗ್ರಹದಲ್ಲೂ ಕೂಡ ಜೀವಿಗಳು ಇದಾವೆ ಅನ್ನೋ ಸೂಚನೆಗಳು ಇವರಿಗೆ ಸಿಕ್ಬಿಡ್ತವೆ. ಯಾಕೆಂದ್ರೆ ಈ ತರ ಸಣ್ಣ ಸಣ್ಣ ಸೆಲ್ಗಳು ಸೇರಿನೇ ಒಂದು ಜೀವಿಯ ಬಾಡಿ ತಯಾರಾಗೋದು. ಆದ್ರೆ ನಂತರ ಇವರು ಗಮನಿಸ್ತಾರೆ ಆ ಸೆಲ್ ನಲ್ಲಿ ಯಾವುದೇ ತರದ ಮೂವ್ಮೆಂಟ್ ಇರೋದಿಲ್ಲ. ಆದ್ರಿಂದ ಈ ಸೆಲ್ ಅನ್ನ ಜೀವಂತಗೊಳಿಸಲೇಬೇಕು ಅಂತ ಟೆಸ್ಟ್ ಮಾಡ್ತಿರುವಂತ ಡಾಕ್ಟರ್ ಡೆರ್ರಿ ಅನ್ನೋ ಸೈಂಟಿಸ್ಟ್ ಆ ಸೆಲ್ ಅನ್ನ ಇಟ್ಟಿರುವಂತ ಬಾಕ್ಸ್ ನ ಒಳಗಡೆ ಟೆಂಪರೇಚರ್ ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡ್ಬಿಡ್ತಾನೆ. ಆದ್ರೆ ಆಗ್ಲೂ ಕೂಡ ಯಾವುದೇ ತರದ ಮೂವ್ಮೆಂಟ್ ಇರೋದಿಲ್ಲ. ಆದ್ರಿಂದ ಈ ಬಾಕ್ಸ್ ನ ಒಳಗಡೆ ವಾತಾವರಣನ ನಾವು ಚೇಂಜ್ ಮಾಡ್ಬೇಕು ಅಂತ ಹೇಳಿ ಅದ್ರೊಳಗಡೆ ಆಕ್ಸಿಜನ್ ನ ಕಮ್ಮಿ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಜಾಸ್ತಿ ಮಾಡ್ತಾನೆ. ಹೀಗ್ ಮಾಡ್ತಿದ್ದಂಗೆನೆ ಆ ಸೆಲ್ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಇದನ್ನ ನೋಡಿ ಡಾಕ್ಟರ್ ಡೆರ್ರಿನೂ ಕೂಡ ಸೇರಿಸಿ ಎಲ್ಲಾ ಆಸ್ಟ್ರೋನಾಟ್ ಗಳಿಗೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಈ ಶಿಪ್ ನ ಕಮಾಂಡರ್ ಆಗಿರುವಂತ ಎಕಾರಿಟಿನ ಭೂಮಿಲಿರುವಂತ ಜನರ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮಕ್ಕಳು ಕೇಳ್ತಿರುವಂತ ಕ್ವಶನ್ ಗೆ ಆನ್ಸರ್ ಅನ್ನ ಮಾಡ್ತಿರ್ತಾರೆ. ಆಕ್ಚುಲಿ ಇವ್ರಿಗೆ ಆ ಸಿಂಗಲ್ ಸೆಲ್ ಸಿಕ್ಕಿರೋದು ಭೂಮಿಲಿ ಈಗ ಎಲ್ಲರಿಗೂ ಗೊತ್ತಾಗಿರುತ್ತೆ. ಹಾಗೆ ಆ ಸೆಲ್ ನ ಬಗ್ಗೆ ಮಕ್ಕಳಿಗೆಲ್ಲ ಏನೇನ್ ಡೌಟ್ ಇದೆಯೋ ಅದನ್ನೆಲ್ಲ ಇವರು ಕ್ಲಿಯರ್ ಮಾಡ್ತಿರ್ತಾರೆ. ಅಷ್ಟೆಲ್ಲ ಒಬ್ಳು ಸಣ್ಣ ಹುಡುಗಿ ಆ ಸೆಲ್ ಗೆ ಕೆಲ್ವಿನ್ ಅಂತ ಹೆಸರಿಟ್ಟಿರ್ತಾಳೆ. ಹಾಗೆ ನಮ್ಗೆ ಮತ್ತೆ ರೋರಿನ ತೋರಿಸ್ತಾರೆ. ಈಗಾಗ್ಲೇ ನಾವ್ ಇವನನ್ನ ನೋಡಿದೀವಿ. ಆಗ್ಲೇ ವೇಗವಾಗಿ ಬರ್ತಿದ್ದಂತ ಸ್ಪೇಸ್ ಶಿಪ್ ಅನ್ನ ಹಿಡ್ಕೊಂಡಲ್ಲ, ಅದು ಇವನು ಹಾಗೆ ಡಾಕ್ಟರ್ ಡೆರ್ರಿ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಇವರಾದ್ಮೇಲೆ ನಮ್ಗೆ ಮತ್ತೊಬ್ರು ಆಸ್ಟ್ರೋನಾಟ್ ಆಗಿರುವಂತ ಮಿರಾಂಡಾ ಅನ್ನೋ ಒಬ್ಳು ಲೇಡಿನ ತೋರಿಸ್ತಾರೆ. ಆಕ್ಚುಲಿ ಇವರೊಬ್ರು ಡಾಕ್ಟರ್. ಈ ಸ್ಪೇಸ್ ಸ್ಟೇಷನ್ ಅಲ್ಲಿ ಯಾರಿಗೆ ಏನೇ ಆದ್ರೂ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದು ಇವ್ರೆ. ಹಾಗೆ ಡೇವಿಡ್ ಅನ್ನೋ ಮತ್ತೊಬ್ಬ ಆಸ್ಟ್ರೋನಾಟ್ ಇಲ್ಲಿ ಇರ್ತಾರೆ. ಆಕ್ಚುಲಿ ಎಲ್ಲರಿಗಿಂತ ಮುಂಚೆಯಿಂದನೂ ಈ ಸ್ಪೇಸ್ ಸ್ಟೇಷನ್ ಅಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಇರೋದು ಈ ಡೇವಿಡ್ ಗೆನೆ. ನಂತರ ಎಲ್ಲರೂ ಮಲ್ಕೊಳ್ಳೋದಕ್ಕೆ ಅಂತ ಸ್ಲೀಪಿಂಗ್ ಪಾಡ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಡಾಕ್ಟರ್ ಡೆರ್ರಿಗೆ 2 ಕಾಲ್ಗಳು ಕೂಡ ಪ್ಯಾರಲೈಸ್ ಆಗೋಗಿದೆ ಅಂತ. ಆದ್ರೆ ಈ ಜಾಗದಲ್ಲಿ ಇವನಿಗೆ ಯಾವುದೇ ತರದ ವೀಲ್ ಚೇರ್ ನ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಈ ಜಾಗದಲ್ಲಿ ಝೀರೋ ಗ್ರಾವಿಟಿ ಇದೆಯಲ್ಲ, ಅದಕ್ಕೆ ಮಾರನೇ ದಿನ ಡಾಕ್ಟರ್ ಡೆರ್ರಿ ನೋಡ್ತಾನೆ ಆ ಸಿಂಗಲ್ ಸೆಲ್ ಇರುತ್ತಲ್ಲ ಕೆಲ್ವಿನ್, ಅದು ತುಂಬಾನೇ ವೇಗವಾಗಿ ಬೆಳೀತಿರುತ್ತೆ. ಇಲ್ಲಿ ನಮ್ಗೆ ಮಿರಾಂಡಾ ಹಿಂದೆ ಮತ್ತೊಬ್ಬ ಆಸ್ಟ್ರೋನಾಟ್ ನ ತೋರಿಸ್ತಾರೆ. ಇವನ ಹೆಸರು ಶೋ ಅಂತ. ಹೀಗೆ ಡಾಕ್ಟರ್ ಡೆರ್ರಿ ಅವನ ಕೈಯನ್ನ ಗ್ಲೌಸ್ ನ ಮುಖಾಂತರ ಕೆಲ್ವಿನ್ ಇರುವಂತ ಬಾಕ್ಸ್ ನ ಒಳಗಡೆ ಹಾಕ್ತಾನೆ. ಆಗ ಇದು ಇವನ ಕೈಯ ಜೊತೆ ಇಂಟರಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿ ಎಲ್ರು ಕೂಡ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆಗ ಇದು ಸಡನ್ ಆಗಿ ಬೆಳೀತಾ ಇದರ ಶೇಪ್ ಅನ್ನ ಚೇಂಜ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಂತರ ಎಲ್ರು ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಈ ಕಡೆ ನಮ್ಗೆ ಶೋನ ತೋರಿಸ್ತಾರೆ. ಇವನ ಹೆಂಡತಿಯ ಡೆಲಿವರಿ ನಡೀತಿರೋದ್ರಿಂದ ವಿಡಿಯೋ ಕಾಲ್ ನಲ್ಲಿ ಇರ್ತಾನೆ. ನಂತರ ಇವನು ಹುಟ್ಟಿದ ಮಗುನ ಎಲ್ಲರಿಗೂ ತೋರಿಸ್ತಾನೆ. ಅದನ್ನ ನೋಡಿ ಎಲ್ರು ತುಂಬಾನೇ ಸಂತೋಷ ಪಟ್ಟು ಅವನಿಗೆ ಕಂಗ್ರಾಚುಲೇಷನ್ ಹೇಳ್ತಾರೆ. ನಂತರ ಮತ್ತೊಂದ್ಸಲ ಡಾಕ್ಟರ್ ಡೆರ್ರಿ ಕೆಲ್ವಿನ್ ಹತ್ರ ಬಂದು ಅದ್ರ ಜೊತೆ ಆಟ ಆಡ್ತಿರ್ತಾನೆ. ಯಾಕೆಂತಂದ್ರೆ ಕೆಲ್ವಿನ್ ನ ಮೇಲೆ ಒಂದ್ ರೀತಿ ಪ್ರೀತಿ ಇವನಿಗೆ ಬೆಳ್ಕೊಬಿಟ್ಟಿರುತ್ತೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಸಡನ್ ಆಗಿ ಕೆಲ್ವಿನ್ ಇದ್ದಂತ ಬಾಕ್ಸ್ ಒಳಗಡೆ ಜಾಸ್ತಿ ಆಕ್ಸಿಜನ್ ರಿಲೀಸ್ ಆಗೋಗುತ್ತೆ. ಇದು ಹೇಗಾಯ್ತು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆಗ ಅಲ್ಲಿಗೆ ರೋರಿ ಬಂದು ಆ ಬಾಕ್ಸ್ ಅನ್ನ ರಿಪೇರ್ ಮಾಡ್ತಾನೆ. ಆದ್ರೆ ಇಲ್ಲಿ ಬೇಜಾರಾಗುವಂತ ವಿಷಯ ಏನು ಅಂತಂದ್ರೆ ಜಾಸ್ತಿ ಆಕ್ಸಿಜನ್ ರಿಲೀಸ್ ಆಗಿದ್ರಿಂದ ಕೆಲ್ವಿನ್ ಹೈಬರ್ನೇಷನ್ ಗೆ ಹೊಟ್ಟೋಗಿರುತ್ತೆ. ಅಂದ್ರೆ ಗಾಢ ನಿದ್ರೆಗೆ ಹೊಟ್ಟೋಗಿರುತ್ತೆ. ಇದರಿಂದ ಎಲ್ಲರಿಗೂ ಟೆನ್ಷನ್ ಆಗೋಗಿರುತ್ತೆ. ಯಾಕಿದು ಸಡನ್ ಆಗಿ ಈ ರೀತಿ ಆಗೋಯ್ತು ಅಂತ. ಡಾಕ್ಟರ್ ಡೆರ್ರಿ ಅಂತೂ ಸ್ವಲ್ಪ ಜಾಸ್ತಿನೇ ಹೆದರ್ಕೊಬಿಟ್ಟಿರ್ತಾನೆ. ಯಾಕೆಂತಂದ್ರೆ ಈಗಾಗ್ಲೇ ನಾನು ಹೇಳಿರೋ ರೀತಿ ಡಾಕ್ಟರ್ ಡೆರ್ರಿಗೆ ಕೆಲ್ವಿನ್ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ. ಆದ್ರಿಂದ ಹೇಗಾದ್ರೂ ಮಾಡಿ ನಾನು ಮತ್ತೆ ಕೆಲ್ವಿನ್ ನ ಜೀವಂತಗೊಳಿಸಲೇಬೇಕು ಅಂತ ಸಣ್ಣದಾಗಿ ಒಂದು ಕರೆಂಟ್ ಶಾಕ್ ಅನ್ನ ಕೆಲ್ವಿನ್ ಗೆ ಕೊಡ್ಬೇಕು ಅಂತ ಡಾಕ್ಟರ್ ಡೆರ್ರಿ ಡಿಸೈಡ್ ಮಾಡ್ತಾನೆ. ಎಲ್ಲಾನು ರೆಡಿ ಮಾಡ್ಕೊಂಡು ಕೆಲ್ವಿನ್ ಗೆ ಶಾಕ್ ಅನ್ನ ಕೊಡ್ತಿದ್ದಂಗೆನೆ ಅದು ಡಾಕ್ಟರ್ ಡೆರ್ರಿಯ ಕೈಯನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಬಿಡುತ್ತೆ. ಇದರಿಂದ ಇವನಿಗೆ ಒಳೊಳಗೆನೆ ಭಯ ಶುರುವಾಗಿ ಜೋರಾಗಿ ಅವನ ಕೈಯನ್ನ ಎಳೆಯೋದಕ್ಕೆ ನೋಡ್ತಾನೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಕೆಲ್ವಿನ್ ಅವನ ಕೈಯನ್ನ ಆ ರೀತಿ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿರುತ್ತೆ. ನಂತರ ಇದು ಡಾಕ್ಟರ್ ಡೆರ್ರಿಯ ಒಂದೊಂದೇ ಬೆರಳನ್ನ ಮುರಿದು ಇವನ ಎಲ್ಲಾ
ಬೆರಳುಗಳನ್ನ ಮುರಿದಾಕ್ಬಿಟ್ಟಿರುತ್ತೆ. ಶಾಕ್ ಹೊಡೆದಕ್ಕೆ ಒಂದು ಇಕ್ವಿಪ್ಮೆಂಟ್ ಅನ್ನ ಡಾಕ್ಟರ್ ಡೆರ್ರಿ ಬಾಕ್ಸ್ ಒಳಗಡೆ ಹಾಕಿದ್ನಲ್ಲ, ಆ ಇಕ್ವಿಪ್ಮೆಂಟ್ ಅನ್ನ ಎತ್ಕೊಂಡ್ ಬಂದು ಗ್ಲೌಸ್ ನಲ್ಲಿ ತೂತ್ ಮಾಡಿ ಅಲ್ಲಿಂದ ಹೊರಗಡೆ ಬಂದ್ಬಿಡುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಕೆಲ್ವಿನ್ ಎಷ್ಟು ಇಂಟೆಲಿಜೆಂಟ್ ಅಂತ. ಅದೇ ಜಾಗದಲ್ಲಿ ಒಂದು ಇಲಿನ ಕೂಡಾಕಿರ್ತಾರೆ. ಆಗ ಕೆಲ್ವಿನ್ ಆ ಇಲಿ ಹತ್ರ ಬಂದು ಅದನ್ನು ಸುತ್ತುವರೆದು ಕೆಲವು ಸೆಕೆಂಡ್ ಗಳಲ್ಲೇ ಅದನ್ನ ಮೆಲ್ಟ್ ಮಾಡಿ ತಿಂದಾಕ್ಬಿಡುತ್ತೆ. ಈ ಕಡೆ ಡಾಕ್ಟರ್ ಡೆರ್ರಿ ಪ್ರಜ್ಞೆ ತಪ್ಪಿ ಬಿದ್ದಿರ್ಬೇಕಾದ್ರೆ ರೋರಿ ಒಳಗಡೆ ಬಂದು ಅವನನ್ನೇನು ಅಲ್ಲಿಂದ ಹೊರಗಡೆ ಕಳಿಸ್ತಾನೆ. ಆದ್ರೆ ಕೆಲ್ವಿನ್ ಇವನ ಕಾಲನ್ನ ಹಿಡ್ಕೊಂಡಿರೋದ್ರಿಂದ ಇವನು ಕೂಡ ಅದೇ ಲ್ಯಾಬ್ ನ ಒಳಗಡೆ ಇರ್ಬೇಕಾಗುತ್ತೆ. ಯಾಕೆಂತಂದ್ರೆ ಇವನ್ ಜೊತೆ ಏನಾದ್ರೂ ಕೆಲ್ವಿನ್ ಹೊರಗಡೆ ಬಂದ್ರೆ ಅದು ಯಾರಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ ಅಂತ. ಆದ್ರಿಂದ ರೋರಿ ಅಲ್ಲೇ ಇದ್ದಂತ ಒಂದು ಆಕ್ಸಿಜನ್ ಕ್ಯಾಂಡಲ್ ಅನ್ನ ತಗೊಂಡು ಅದನ್ನ ಕೆಲ್ವಿನ್ ಮೇಲೆ ಇಡ್ತಿದ್ದಂಗೆನೆ ಅದು ಇವನ ಕಾಲನ್ನ ಬಿಟ್ಬಿಡುತ್ತೆ. ಯಾಕೆಂತಂದ್ರೆ ಇವ್ರಿಗೆ ಗೊತ್ತಿತ್ತು ಜಾಸ್ತಿ ಆಕ್ಸಿಜನ್ ಅನ್ನ ಕೆಲ್ವಿನ್ ತಡ್ಕೊಳ್ಳೋದಿಲ್ಲ ಅಂತ. ಈ ಕೆಲ್ವಿನ್ ಇಷ್ಟೊಂದು ಡೇಂಜರಸ್ ಅಂತ ಇವ್ರಿಗೆ ಗೊತ್ತಾದ್ಮೇಲೆ ಇದನ್ನ ಮೊದಲು ಸಾಯಿಸಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಆದ್ರಿಂದ ರೋರಿ ಅದೇ ರೂಮ್ ನಲ್ಲಿದ್ದಂತ ಫೈರ್ ಥ್ರೋವರ್ ಅನ್ನೋ ಒಂದು ವೆಪನ್ ನ ತಗೊಂಡು ಕೆಲ್ವಿನ್ ನ ಸುಡ್ತಾ ಅದನ್ನ ಸಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅದು ಕೈಗೇನೆ ಸಿಕ್ತಿರೋದಿಲ್ಲ. ಎಸ್ಕೇಪ್ ಆಗಿ ಓಡ್ತಿರುತ್ತೆ. ಹೀಗೆ ಇವನು ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಮಾಡ್ತಾ ಈ ವೆಪನ್ ನ ಫ್ಯೂಲ್ ಖಾಲಿ ಆಗೋಗುತ್ತೆ. ಇದೇ ಟೈಮ್ಗೋಸ್ಕರ ಕಾಯ್ತಿದ್ದಂತ ಕೆಲ್ವಿನ್ ಸಡನ್ ಆಗಿ ಬಂದು ರೋರಿ ಬಾಯಿ ಒಳಗಡೆ ಹೋಗಿ ಇವನ ಒಂದೊಂದೇ ಬಾಡಿ ಪಾರ್ಟ್ ಅನ್ನ ಡ್ಯಾಮೇಜ್ ಮಾಡ್ತಾ ಇವನನ್ನ ತುಂಬಾ ಕ್ರೂರವಾಗಿ ಸಾಯಿಸಾಕ್ಬಿಡುತ್ತೆ. ನಂತರ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಏನಾದ್ರೂ ಪರವಾಗಿಲ್ಲ ಕೆಲ್ವಿನ್ ನ ಈ ರೂಮ್ ಇಂದ ಹೊರಗಡೆ ಬರೋದಕ್ಕೆ ಬಿಡಬಾರ್ದು ಅಂತ. ಆಗ ಇವರೆಲ್ಲರಿಗೂ ಅರ್ಥ ಆಗೋಗುತ್ತೆ ಕೆಲ್ವಿನ್ ಇಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ. ಯಾವಾಗ ಇದು ರೋರಿ ಬಾಡಿಯಿಂದ ಹೊರಗಡೆ ಬರುತ್ತೋ ನಮ್ಗೆ ಗೊತ್ತಾಗುತ್ತೆ ಅವನ ಬಾಡಿ ಪಾರ್ಟ್ ಗಳನ್ನ ತಿಂದು ಇದು ತುಂಬಾ ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ ಅಂತ. ಅದೇ ಸಮಯಕ್ಕೆ ಇವರ ಸ್ಪೇಸ್ ಸ್ಟೇಷನ್ ನ ಆಟೋಮೆಟಿಕ್ ಸಿಸ್ಟಮ್ ವರ್ಕ್ ಆಗ್ತಿರೋದಿಲ್ಲ. ಆದ್ರಿಂದ ಇವರು ಮ್ಯಾನ್ಯಲ್ ಆಗಿನೇ ಆ ರೂಮ್ ನ ಎಲ್ಲಾ ಡೋರ್ ಗಳನ್ನ ಒಂದೊಂದೇ ಕ್ಲೋಸ್ ಮಾಡ್ತಿರ್ತಾರೆ. ಹೀಗೆ ಇವರು ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ಹೇಗೋ ಮಾಡಿ ಕೆಲ್ವಿನ್ ಒಂದು ಜಾಗದಿಂದ ಹೊರಗಡೆ ಹೊಟ್ಟೋಗುತ್ತೆ. ಇದರಿಂದ ಎಲ್ಲರ ಮನಸ್ಸಲ್ಲಿ ಭಯ ಶುರು ಆಗೋಗುತ್ತೆ. ನಂತರ ಇವರು ರೋರಿ ಬಾಡಿನ ಪ್ಯಾಕ್ ಮಾಡ್ತಾರೆ. ಹಾಗೆ ಕಮಾಂಡರ್ ಭೂಮಿನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಡೆದಿರೋದ್ನೆಲ್ಲಾನು ತಿಳಿಸ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರನೇ ಇವ್ರಿಗೆ ಗೊತ್ತಾಗೋದು ಭೂಮಿ ಹಾಗೆ ಇವರ ಮಧ್ಯೆ ಇದ್ದಂತ ಕನೆಕ್ಷನ್ ಕಟ್ ಆಗೋಗಿದೆ ಅಂತ. ಹಾಗೆ ಕಮಾಂಡರ್ ಕಳಿಸಿರುವಂತ ಮೆಸೇಜ್ ಭೂಮಿಗೆ ಹೋಗಿ ತಲುಪಿದ್ಯೋ ಇಲ್ವೋ ಅಂತಾನು ಕೂಡ ಇವರಿಗೆ ಗೊತ್ತಾಗ್ತಿರೋದಿಲ್ಲ. ಕನೆಕ್ಷನ್ ಯಾಕೆ ಕಟ್ ಆಗಿರೋದು ಅಂತಂದ್ರೆ ಕಮ್ಯುನಿಕೇಶನ್ ಡಿವೈಸ್ ಆಗಿರುವಂತ ಟ್ರಾನ್ಸ್ಮಿಟರ್ ರಿಪೇರ್ ಆಗೋಗಿರುತ್ತೆ. ಅದನ್ನ ಈಗ ಇವರು ರಿಪೇರ್ ಮಾಡ್ಲೇಬೇಕು. ಆದ್ರೆ ಮೆಕ್ಯಾನಿಕ್ ಆಗಿದ್ದಂತ ರೋರಿ ಸತ್ತೋಗಿದ್ದಾನೆ. ರೋರಿನ ಬಿಟ್ರೆ ಮೆಕ್ಯಾನಿಕ್ ಕೆಲಸ ಬರೋದು ಕಮಾಂಡರ್ಗೆ. ಆದ್ರಿಂದ ಹೊರಗಡೆ ಹೋಗಿ ರಿಪೇರ್ ಮಾಡ್ಬೇಕು ಅಂತ ಕಮಾಂಡರ್ ಡಿಸೈಡ್ ಮಾಡ್ತಾರೆ. ಸೂಟ್ ಅನ್ನು ಇವಳಿಗೆ ಹಾಕ್ತಿರ್ಬೇಕಾದ್ರೂ ಕೂಡ ಇವರೆಲ್ಲರಿಗೂ ಭಯ ಇರುತ್ತೆ. ಯಾಕೆಂತಂದ್ರೆ ಕೆಲ್ವಿನ್ ಈಗ ಎಲ್ಲಿದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅಕಸ್ಮಾತ್ ಇವಳು ಹೊರಗಡೆ ಇರ್ಬೇಕಾದ್ರೆ ಅದು ಬಂದು ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ ಅಂತ. ಆದ್ರೆ ಅದನ್ನ ಬಿಟ್ಟು ಇವ್ರ ಹತ್ರ ಬೇರೆ ದಾರಿ ಕೂಡ ಇಲ್ಲ. ಆದ್ರಿಂದ ಕಮಾಂಡರ್ ಹೊರಗಡೆ ಟ್ರಾನ್ಸ್ಮಿಟರ್ ನ ರೆಡಿ ಮಾಡೋದಕ್ಕೆ ಅಂತ ಬರ್ತಾರೆ. ಆ ಟ್ರಾನ್ಸ್ಮಿಟರ್ ನ ರಿಪೇರ್ ಮಾಡೋದಕ್ಕೆ ಅಂತ ಒಂದು ಕ್ಯಾಪ್ ಅನ್ನ ತೆಗ್ದಾಗ್ಲೇ ಇವಳಿಗೆ ಗೊತ್ತಾಗೋದು ಇದ್ರೊಳಗಡೆ ಇದ್ದಂತ ಕೂಲರ್ ಪ್ಯಾಕ್ ಅನ್ನ ಕೆಲ್ವಿನ್ ತಿನ್ಬಿಟ್ಟಿದೆ ಅಂತ. ಯಾಕೆಂತಂದ್ರೆ ಕೆಲ್ವಿನ್ಗೂ ಕೂಡ ಫುಡ್, ನೀರು ಹಾಗೆ ಗಾಳಿಯ ಅವಶ್ಯಕತೆ ಇರುತ್ತೆ. ಆದ್ರಿಂದ ಕೂಲರ್ ಪ್ಯಾಕ್ ನಲ್ಲಿ ಒಂದು ಲಿಕ್ವಿಡ್ ಇತ್ತು, ಅದನ್ನ ಕೆಲ್ವಿನ್ ಕುಡಿದು ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಅದೇ ಜಾಗದಿಂದ ಕೆಲ್ವಿನ್ ಹೊರಗಡೆ ಬಂದು ಇವಳ ಸೂಟ್ ಅನ್ನ ಗಟ್ಟಿಯಾಗಿ ಹಿಡ್ಕೊಬಿಡುತ್ತೆ. ಹಾಗೆ ಸೂಟಿನ ಒಳಗಡೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರುತ್ತೆ. ನಂತರ ಕೆಲ್ವಿನ್ ಮತ್ತೆ ಸ್ಪೇಸ್ ಸ್ಟೇಷನ್ ಒಳಗಡೆ ಹೋಗ್ಬಾರ್ದು ಅಂತ ಟ್ರಾನ್ಸ್ಮಿಟರ್ ಕ್ಯಾಪ್ ಅನ್ನ ಇವಳು ಕ್ಲೋಸ್ ಮಾಡ್ಬಿಡ್ತಾಳೆ. ಹೀಗೆ ಇದು ಸೂಟ್ ನ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಸೂಟ್ ನ ಒಳಗಡೆ ಇದ್ದಂತ ಒಂದು ಕೂಲರ್ ಪ್ಯಾಕ್ ಅನ್ನ ಹೊಡೆದಾಕ್ಬಿಡುತ್ತೆ. ಆಗ ಕೂಲರ್ ನಲ್ಲಿದ್ದಂತ ಎಲ್ಲಾ ಲಿಕ್ವಿಡ್ ಇವಳ ಹೆಲ್ಮೆಟ್ ನ ಒಳಗಡೆ ಬರೋದಕ್ಕೆ ಶುರುವಾಗುತ್ತೆ. ಈಗ ಇವಳು ಇರುವಂತ ಪರಿಸ್ಥಿತಿಲಿ ಸ್ಪೇಸ್ ಸ್ಟೇಷನ್ ನ ಒಳಗಡೆ ಹೋಗ್ಲೇಬೇಕು. ಆದ್ರಿಂದ ತುಂಬಾ ಕಷ್ಟಪಟ್ಟು ಒಳಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಸೂಟ್ ನಲ್ಲಿದ್ದಂತ ಲಿಕ್ವಿಡ್ ಎಲ್ಲ ಬಂದು ಇವಳ ಹೆಲ್ಮೆಟ್ ನ ಒಳಗಡೆ ಸೇರ್ಕೊತಿರುತ್ತೆ. ಆದ್ರಿಂದ ಡೇವಿಡ್ ಕೂಡ ಅವಳನ್ನ ಕಾಪಾಡಬೇಕು ಅಂತ ಹೊರಗಡೆ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ಈಗ ಡೋರ್ ಅನ್ನ ಓಪನ್ ಮಾಡ್ಬೇಕು ಅಂತಂದ್ರೆ ಎರಡೂ ಸೈಡ್ ನಲ್ಲಿರುವಂತ ಲಿವರ್ ಅನ್ನ ತಿರುಗಿಸ್ಬೇಕು. ಡೇವಿಡ್ ಅದನ್ನ ತಿರುಗಿಸೋದಕ್ಕೆ ಹೇಳಿದಾಗ ಇವಳು ಬೇಕು ಅಂತಾನೆ ಅದನ್ನ ಲಾಕ್ ಮಾಡ್ಬಿಡ್ತಾಳೆ. ಯಾಕೆಂತಂದ್ರೆ ಇಷ್ಟೊತ್ತಿಗೆ ಇವಳಿಗೆ ಅರ್ಥ ಆಗೋಗಿರುತ್ತೆ ಇನ್ನು ಇವಳು ಬದುಕೋದು ತುಂಬಾನೇ ಕಷ್ಟ. ಇಂಥ ಪರಿಸ್ಥಿತಿಲಿ ನಾನೇನಾದ್ರೂ ಒಳಗಡೆ ಹೋದ್ರೆ ನನ್ ಜೊತೆ ಕೆಲ್ವಿನ್ ಕೂಡ ಒಳಗಡೆ ಬಂದು ಎಲ್ಲರನ್ನ ಸಾಯಿಸ್ಬಿಡುತ್ತೆ ಅಂತ. ಆದ್ರಿಂದ ಕೆಲ್ವಿನ್ ಕೂಡ ನನ್ ಜೊತೆ ಸಾಯ್ಬೇಕು ಅಂತ ಹೇಳಿ ಅವಳು ಸ್ಪೇಸ್ ಸ್ಟೇಷನ್ ಇಂದ ದೂರ ತಳ್ಕೊಂಡು ಡೀಪ್ ಸ್ಪೇಸ್ ನ ಒಳಗಡೆ ಕಳೆದೋಗ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಅಷ್ಟೊತ್ತಿಗೆ ಕೆಲ್ವಿನ್ ಮತ್ತೆ ಸ್ಪೇಸ್ ಶಿಪ್ ನ ಮೇಲೆ ಹಾರ್ಬಿಡುತ್ತೆ. ಈಗ ಕೆಲ್ವಿನ್ ಇಂದ 2 ಆಸ್ಟ್ರೋನಾಟ್ಸ್ ಗಳ ಜೀವ ಹೋಗಿದೆ. ಅದಕ್ಕೆ ಡೇವಿಡ್ ಗೆ ತುಂಬಾ ದುಃಖ ಆಗಿ ಅಳೋದಕ್ಕೆ ಶುರು ಮಾಡ್ಬಿಡ್ತಾನೆ. ಈ ಕಡೆ ಶೋನು ಕೂಡ ಅಳ್ತಿರ್ತಾನೆ. ಇವರೆಲ್ಲರಿಗೂ ಈಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಎಲ್ಲರ ಮೈಂಡ್ ಬ್ಲಾಕ್ ಆಗೋಗಿರುತ್ತೆ. ನಂತರ ಡಾಕ್ಟರ್ ಡೆರ್ರಿ ಎಲ್ಲರಿಗೂ ಹೇಳ್ತಿರ್ತಾನೆ ಕೆಲ್ವಿನ್ ಆಕ್ಸಿಜನ್ ಇಲ್ದೆ ಹೆಚ್ಚು ಹೊತ್ತು ಬದುಕೋದಕ್ ಆಗೋದಿಲ್ಲ. ಆದ್ರಿಂದ ಅದು ಸಾಯೋವರೆಗೂ ಸ್ಪೇಸ್ ಸ್ಟೇಷನ್ ಒಳಗಡೆ ಬರ್ದೇ ಇರೋ ರೀತಿ ನೋಡ್ಕೊಂಡು ಸ್ಪೇಸ್ ನಲ್ಲಿ ಅದು ಇರೋ ರೀತಿ ನಾವು ಮಾಡ್ಬೇಕು. ಅವಾಗ್ಲೇ ಅದನ್ನ ಸಾಯಿಸೋದಕ್ ಆಗೋದು ಅಂತ. ಆಗ ಕೆಲ್ವಿನ್ ಎಲ್ಲಿಂದ ಬರ್ಬೋದು ಅಂತ ಇವರು ಯೋಚನೆ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಅದು ಒಳಗಡೆ ಬರೋದಕ್ಕೆ ದಾರಿ ಇರೋದು ಬರೀ ಥ್ರಸ್ಟರ್ಸ್ ಗಳು ಮಾತ್ರ ಅಂತ. ಥ್ರಸ್ಟರ್ಸ್ ಅಂದ್ರೆ ಬೇರೆ ಏನು ಅಲ್ಲ, ರಾಕೆಟ್ ಹೋಗ್ತಿರ್ಬೇಕಾದ್ರೆ ಹಿಂದೆ ಬೆಂಕಿ ಬರ್ತಿರುತ್ತಲ್ಲ ಅದನ್ನೇ ಥ್ರಸ್ಟರ್ಸ್ ಅನ್ನೋದು. ಆದ್ರಿಂದ ಇವರು ಡಿಸೈಡ್ ಮಾಡ್ತಾರೆ ಅದು ಥ್ರಸ್ಟರ್ಸ್ ನ ಒಳಗಡೆ ಬರ್ತಿದ್ದಂಗೆನೆ ಬೆಂಕಿ ಹಾಕಿ ಅದನ್ನ ಸಾಯಿಸಬೇಕು ಅಂತ. ಅದೇ ಸಮಯಕ್ಕೆ ಕೆಲ್ವಿನ್ ಥ್ರಸ್ಟರ್ 2 ಹತ್ರ ಹೋಗ್ತಿರುತ್ತೆ. ಅದಕ್ಕೆ ಇವರು ಥ್ರಸ್ಟರ್ 2 ನ ಆನ್ ಮಾಡ್ತಾರೆ. ಆದ್ರೆ ಅದು ಅಲ್ಲಿಂದ ಹೊಟ್ಟೋಗುತ್ತೆ. 3ನೇ ಥ್ರಸ್ಟರ್ ಹತ್ರ ಹೋದಾಗ ಅದನ್ನು ಕೂಡ ಆನ್ ಮಾಡ್ತಾರೆ. ಆದ್ರೆ ಏನು
ಪ್ರಯೋಜನ ಆಗೋದಿಲ್ಲ. ಹೀಗೆ ಇವರು ಕೆಲ್ವಿನ್ ಯಾವ ಥ್ರಸ್ಟರ್ ಹತ್ರ ಹೋಗುತ್ತೋ ಅದನ್ನ ಆನ್ ಮಾಡಿದ್ರಿಂದ ಫ್ಯೂಲ್ ತುಂಬಾನೇ ಕಮ್ಮಿ ಆಗೋಗುತ್ತೆ. ಇದರಿಂದ ಸ್ಪೇಸ್ ಸ್ಟೇಷನ್ ಭೂಮಿ ಹತ್ರ ಹೋಗ್ತಿರುತ್ತೆ. ಯಾಕೆಂತಂದ್ರೆ ಭೂಮಿಯ ಗ್ರಾವಿಟಿ ಇದನ್ನ ಎಳ್ಕೊತಿರುತ್ತೆ. ಅಕಸ್ಮಾತ್ ಕೆಲ್ವಿನ್ ಏನಾದ್ರೂ ಭೂಮಿ ಒಳಗಡೆ ಹೊಟ್ಟೋದ್ರೆ ಇಡೀ ಮನುಷ್ಯ ಕುಲನೇ ನಾಶ ಮಾಡ್ಬಿಡ್ಬೋದು. ಆದ್ರಿಂದ ಇವರೆಲ್ಲರೂ ಸ್ಪೇಸ್ ಸ್ಟೇಷನ್ ನ ಭೂಮಿಯಿಂದ ಸ್ವಲ್ಪ ದೂರದಲ್ಲೇ ಇರೋ ರೀತಿ ಮಾಡ್ಬೇಕು ಅಂತ ಅನ್ಕೋತಾರೆ. ಅದೇ ಸಮಯಕ್ಕೆ ಥ್ರಸ್ಟರ್ 6 ಇಂದ ಕೆಲ್ವಿನ್ ಮತ್ತೊಂದ್ಸಲ ಸ್ಪೇಸ್ ಸ್ಟೇಷನ್ ಒಳಗಡೆ ಬಂದ್ಬಿಡುತ್ತೆ. ಆದ್ರಿಂದ ಇವರು ಕೂಡ ಉಳಿದಿರುವಂತ ಫ್ಯೂಲ್ ನಲ್ಲಿ ಸ್ಪೇಸ್ ಸ್ಟೇಷನ್ ನ ಭೂಮಿಯಿಂದ ಸ್ವಲ್ಪ ದೂರಕ್ಕೆ ತಗೋಬರ್ತಾರೆ. ಈಗ ಇವರಿಗೆ ಗೊತ್ತಾಗೋಗಿದೆ ಕೆಲ್ವಿನ್ಗೆ ಆಕ್ಸಿಜನ್ ಸಿಕ್ಕಿಲ್ಲ ಅಂತಂದ್ರೆ ಹೈಬರ್ನೇಷನ್ ಗೆ ಹೊಟ್ಟೋಗುತ್ತೆ ಅಂತ. ಆದ್ರಿಂದ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ನಮ್ಮನ್ನ ನಾವು ಒಂದು ರೂಮ್ ನ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ನಾವಿರುವಂತ ರೂಮ್ ಅನ್ನ ಬಿಟ್ಟು ಸ್ಪೇಸ್ ಸ್ಟೇಷನ್ ನಲ್ಲಿರುವಂತ ಎಲ್ಲಾ ಜಾಗದಲ್ಲೂ ಆಕ್ಸಿಜನ್ ನ ಆಫ್ ಮಾಡ್ಬಿಡೋಣ. ಆಗ ಆಕ್ಸಿಜನ್ ಇಲ್ಲ ಅಂತ ಕೆಲ್ವಿನ್ ಹೈಬರ್ನೇಷನ್ ಗೆ ಹೋಗುತ್ತೆ. ಹೀಗೆ ಅದಕ್ಕೆ ತುಂಬಾ ದಿನ ಆಕ್ಸಿಜನ್ ಸಿಕ್ಕಿಲ್ಲ ಅಂತಂದ್ರೆ ಹೈಬರ್ನೇಷನ್ ನಲ್ಲಿ ಇದ್ದು ಸತ್ತೋಗುತ್ತೆ ಅಂತ. ಸರಿ ಅಂತ ಹೇಳಿ ಇವರೆಲ್ಲರೂ ಕೆಲಸನ ಶುರು ಮಾಡ್ಕೊಬಿಡ್ತಾರೆ. ಹೀಗೆ ಇವರೆಲ್ಲರೂ ಒಂದೊಂದೇ ಡೋರ್ ಗಳನ್ನ ಹಾಕ್ತಿರ್ಬೇಕಾದ್ರೆ ನೋಟಿಸ್ ಮಾಡ್ತಾರೆ ಈಗಾಗ್ಲೇ ಕೆಲ್ವಿನ್ ಅಲ್ಲಿಗೆ ಬಂದ್ಬಿಟ್ಟಿದೆ ಅಂತ. ನಂತರ ಇವರೆಲ್ಲರೂ ಕೆಲ್ವಿನ್ ಇಂದ ತಪ್ಪಿಸ್ಕೊಂಡು ಇವರು ಒಂದು ರೂಮ್ ನಲ್ಲಿ ಲಾಕ್ ಮಾಡ್ಕೋತಾರೆ. ಹಾಗೆ ಇದೊಂದು ರೂಮ್ ನಲ್ಲಿ ಬಿಟ್ಟು ಇನ್ನೆಲ್ಲಾ ಕಡೆನೂ ಕೂಡ ಆಕ್ಸಿಜನ್ ನ ಆಫ್ ಮಾಡ್ಬಿಡ್ತಾರೆ. ಇಷ್ಟೊತ್ತಿಗೆ ಸ್ಪೇಸ್ ಸ್ಟೇಷನ್ ಕೂಡ ಭೂಮಿಯಿಂದ ಸ್ವಲ್ಪ ದೂರಕ್ಕೆ ಬಂದ್ಬಿಟ್ಟಿರುತ್ತೆ. ನಂತರ ಈ ರೂಮ್ ನಲ್ಲಿ ಇವರು ಕುಂತಿರ್ಬೇಕಾದ್ರೆ ಇವರ ಜೀವನದಲ್ಲಿ ನಡೆದಿರುವಂತ ಕಹಿ ಘಟನೆಗಳನ್ನ ಒಬ್ಬರಿಗೆ ಒಬ್ರು ಹೇಳ್ಕೊತಿರ್ತಾರೆ. ಇದರಿಂದ ಸ್ವಲ್ಪನಾದ್ರೂ ಟೆನ್ಷನ್ ಕಮ್ಮಿ ಆಗ್ಲಿ ಅಂತ. ಹೀಗೆ ಇವರು ಫ್ರೆಂಡ್ಲಿ ಆಗಿ ಮಾತಾಡ್ತಿರ್ಬೇಕಾದ್ರೆ ಇಲ್ಲೇ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಕೆಲ್ವಿನ್ ಸಿಂಗಲ್ ಸೆಲ್ ಆಗಿದ್ದಾಗ್ಲೇ ಇವ್ರಿಗೆ ಗೊತ್ತಿತ್ತು ಈ ಜೀವಿ ಬೆಳೆದ್ಮೇಲೆ ನಮ್ಗೇನಾದ್ರೂ ತೊಂದರೆ ಆಗ್ಬೋದು ಅಂತ. ಆದ್ರೂ ಕೂಡ ಭೂಮಿಯಿಂದ ಹೊರಗಡೆ ಇರುವಂತ ಜೀವಿಗಳ ಬಗ್ಗೆ ತಿಳ್ಕೋಬೇಕು ಅಂತ ರಿಸ್ಕ್ ಅನ್ನ ತಗೊಂಡಿರ್ತಾರೆ. ಅದೇ ಸಮಯಕ್ಕೆ ಡಾಕ್ಟರ್ ಡೆರಿಯಾ ಆರೋಗ್ಯ ಸಡನ್ ಆಗಿ ಹದಗೆಡೋದಕ್ಕೆ ಶುರುವಾಗುತ್ತೆ. ಇದೆಲ್ಲ ಆಗಿದ್ದು ನನ್ನಿಂದನೇ ಅಂತ ಹೇಳ್ತಾ ಇವನು ಪ್ರಜ್ಞೆ ತಪ್ಪಿಡ್ತಾನೆ. ಯಾಕೆಂತಂದ್ರೆ ಇವನ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಿರುತ್ತೆ. ಅದಕ್ಕೆ ಇವನನ್ನ ಕಾಪಾಡಬೇಕು ಅಂತ ಎಲೆಕ್ಟ್ರಿಕ್ ಶಾಕ್ ಮಷೀನ್ ಅನ್ನ ತಗೊಂಡ್ ಬಂದು ಇವನಿಗೆ ನಿರಂತರವಾಗಿ ಶಾಕ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಏನು ಕೂಡ ಪ್ರಯೋಜನ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಡಾಕ್ಟರ್ ಡೆರಿಯಾ ಕಾಲಲ್ಲಿ ಏನೋ ಮೂವ್ಮೆಂಟ್ ಕಾಣಿಸುತ್ತೆ. ಆದ್ರಿಂದ ಏನಿರ್ಬೋದು ಅಂತ ಮಿರಾಂಡಾ ಬಂದು ಓಪನ್ ಮಾಡಿ ನೋಡಿದ್ರೆ ಕೆಲ್ವಿನ್ ಅವನ ಕಾಲಿಗೆ ಸುತ್ತಕೊಂಡು ಅವನ ಕಾಲಿನ ಮಾಂಸನ ತಿಂತಿರುತ್ತೆ. ಇದರಿಂದ ಇವರು ಅದಕ್ಕೆ ಶಾಕ್ ಅನ್ನ ಕೊಡ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಸ್ವಲ್ಪ ದೊಡ್ಡದಾಗಿ ಬೆಳೆದು ತಲೆ ಕೂಡ ಬಂದ್ಬಿಟ್ಟಿದೆ ಅಂತ. ಆದ್ರಿಂದ ಇವರು 3 ಜನ ಅದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಕೆಲ್ವಿನ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರುತ್ತೆ. ಡೇವಿಡ್ ಹಾಗೆ ಮಿರಾಂಡಾ ಒಂದು ಜಾಗಕ್ಕೆ ಹೋಗಿ ಲಾಕ್ ಮಾಡ್ಕೊಬಿಟ್ರೆ ಈ ಕಡೆ ಶೋ ಸ್ಲೀಪಿಂಗ್ ಪಾಡ್ ಒಳಗಡೆ ಬಂದು ಲಾಕ್ ಮಾಡ್ಕೊಬಿಡ್ತಾನೆ. ಹಾಗೆ ಇವನ ಕಮ್ಯುನಿಕೇಶನ್ ಡಿವೈಸ್ ಕೂಡ ಹಾಳಾಗೋಗಿರುತ್ತೆ. ಆಗ ಕೆಲ್ವಿನ್ ಇದ್ರ ಒಳಗಡೆ ಹೋಗೋದಕ್ಕೆ ಯಾವ್ದಾದ್ರೂ ದಾರಿ ಇದೆ ಅಂತ ಹುಡ್ಕೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಯಾವ ದಾರಿನೂ ಕೂಡ ಸಿಗೋದಿಲ್ಲ. ಅದಕ್ಕೆ ಸ್ಲೀಪಿಂಗ್ ಪಾಡ್ ಅನ್ನ ಒಡೆದಾಕೋದಕ್ಕೆ ಅಂತಾನು ಕೂಡ ನೋಡುತ್ತೆ. ಆದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅದು ಕೂಡ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇದು ಅಲ್ಲಿಂದ ಹೊರಟೋಗುತ್ತೆ. ನಂತರ ಇವರಿಬ್ರು ಡಾಕ್ಟರ್ ಡೆರಿ ಹತ್ರ ಬಂದಾಗ ಇವನಿಗೆ ಪ್ರಜ್ಞೆ ಬಂದಿರುತ್ತೆ. ಕೆಲ್ವಿನ್ ಇವನ ಕಾಲ್ನಲ್ಲೇ ಇದ್ರು ಏನಕ್ಕೆ ಇವನಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಇವನ ಕಾಲು ಪ್ಯಾರಲೈಸ್ ಆಗಿತ್ತಲ್ಲ, ಅದಕ್ಕೆ ಇವನು ನನ್ನ ಮೇಲಕ್ಕೆ ಎದ್ದೋಳ್ಸಿ ಅಂತ ಹೇಳ್ತಿರ್ತಾನೆ. ಮೇಲಕ್ಕೆ ಎದ್ದೋಳ್ಸಿದ್ದಂಗೆನೆ ಇವನ ಪ್ರಾಣ ಹೊರಟೋಗುತ್ತೆ. ಇದರಿಂದ ಇವರಿಬ್ರಿಗೂ ತುಂಬಾನೇ ದುಃಖ ಆಗುತ್ತೆ. ಈ ಕಡೆ ಸ್ಲೀಪಿಂಗ್ ಪಾಡ್ ನಲ್ಲಿರುವಂತ ಶೋ ಕೂಡ ಅವನ ಹೆಂಡತಿ ಮಗು ಫೋಟೋನ ನೋಡ್ಕೊಂಡು ತುಂಬಾನೇ ಅಳ್ತಿರ್ತಾನೆ. ಇಲ್ಲಿಂದ ಮತ್ತೆ ನಾನು ಭೂಮಿಗೆ ಹೋಗೋದಕ್ಕಾಗುತ್ತೋ ಇಲ್ವೋ ಅಂತ. ಇವ್ರಿಗಂತೂ ಕೆಲ್ವಿನ್ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಹೀಗೆ ಇವರು ಯೋಚನೆನ ಮಾಡ್ತಿರ್ಬೇಕಾದ್ರೆ ಗಮನಿಸ್ತಾರೆ ಕೆಲ್ವಿನ್ ಎಲ್ಲಿದೆ, ಯಾವ ಜಾಗಕ್ಕೆ ಹೋಗ್ತಿದೆ ಅಂತ ಇವ್ರಿಗೆ ಗೊತ್ತಾಗ್ತಿರುತ್ತೆ. ಯಾಕೆಂತಂದ್ರೆ ಡಾಕ್ಟರ್ ಡೆರ್ರಿ ಕಾಲನ್ನ ಕೆಲ್ವಿನ್ ತಿಂತಿರ್ಬೇಕಾದ್ರೆ ಅವನ ಕಾಲ್ನಲ್ಲಿ ಹಾಕಿದಂತ ಟ್ರ್ಯಾಕರ್ನು ಕೂಡ ತಿನ್ಬಿಟ್ಟಿರುತ್ತೆ. ಈ ಕಡೆ ಕೆಲ್ವಿನ್ಗೆ ತುಂಬಾ ಹೊಟ್ಟೆ ಎಸ್ತು ಬೇಟೆನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ರಕ್ತ ಹರಿದಾಡ್ತಿರೋದು ಇದಕ್ಕೆ ಕಾಣಿಸುತ್ತೆ. ಆದ್ರಿಂದ ರಕ್ತನ ಫಾಲೋ ಮಾಡ್ಕೊಂಡು ಬಂದಾಗ ಡಾಕ್ಟರ್ ಡೆರ್ರಿ ಡೆಡ್ ಬಾಡಿ ಹತ್ರ ಬಂದು ತಲುಪುತ್ತೆ. ಅವನ ಬಾಡಿ ಪಾರ್ಟ್ ಅನ್ನ ಇದು ತಿಂತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ. ಡೇವಿಡ್ ಹಾಗೆ ಮಿರಾಂಡಾ ಸೇರಿ ಆ ರೂಮ್ ನ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಅಂದ್ರೆ ರೂಮ್ ನಲ್ಲಿ ಕೂಡಾಕ್ಬಿಡ್ತಾರೆ. ನಂತರ ಕೆಲ್ವಿನ್ ಇರುವಂತ ರೂಮ್ ನಲ್ಲಿ ಆಕ್ಸಿಜನ್ ಸಪ್ಲೈ ನ ಸ್ಟಾಪ್ ಮಾಡಿ ಹಾಗೆ ರೂಮ್ ನಲ್ಲಿದ್ದಂತ ಎಲ್ಲಾ ಆಕ್ಸಿಜನ್ ನ ಹೊರಗಡೆ ತೆಗೆದು ಬಿಡ್ತಾರೆ. ಇದರಿಂದ ಕೆಲ್ವಿನ್ಗೆ ಉಸಿರುಗಟ್ಟೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಭೂಮಿಯಿಂದ ಒಂದು ಸಣ್ಣ ಸ್ಪೇಸ್ ಶಿಪ್ ಇವರ ಕಡೆಗೆನೆ ಬರ್ತಿರುತ್ತೆ. ಅಂದ್ರೆ ಕಮಾಂಡರ್ ಕಳಿಸಿದಂತ ಮೆಸೇಜ್ ಹೋಗಿ ಭೂಮಿಗೆ ತಲುಪಿತ್ತು ಅಂತ. ಅಷ್ಟೇ ಅಲ್ಲ, ಆ ಸ್ಪೇಸ್ ಶಿಪ್ ಕ್ಯಾಲ್ವಿನ್ ಕೂಡಾಕಿರುವಂತ ರೂಮ್ ಗೆ ಅಟ್ಯಾಚ್ ಆಗೋದಕ್ಕೆ ಅಂತ ಬರ್ತಿರುತ್ತೆ. ಅದಕ್ಕೆ ಆ ರೂಮ್ ನಲ್ಲಿ ಅಟ್ಯಾಚ್ ಆಗ್ಬೇಡಿ ಅಂತ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಅವರು ನಮ್ಮನ್ನ ಕಾಪಾಡೋಕೆ ಬರ್ತಿರ್ಬೇಕು ಅಂತ ಡೇವಿಡ್ ಅನ್ಕೊಂಡ್ರೆ ಆಗ ಮಿರಾಂಡಾ ಇವನಿಗೆ ಹೇಳ್ತಾಳೆ, ಡೇವಿಡ್ ಅವರು ನಮ್ಮನ್ನ ಕಾಪಾಡೋದಕ್ಕೆಲ್ಲ ಬರ್ತಿರೋದು. ಮಂಗಳ ಗ್ರಹದ ಮಣ್ಣಲ್ಲಿ ಯಾವ್ದಾದ್ರು ಜೀವಿ ಸಿಕ್ತು ಅಂತಂದ್ರೆ ಆ ಜೀವಿನ ನಾವು ಬೆಳೆಸ್ತೀವಿ. ಅದೇನಾದ್ರೂ ಭೂಮಿಗೆ ಡೇಂಜರಸ್ ಅಂತ ನಿಮ್ಗೆ ಗೊತ್ತಾದ್ರೆ ಸ್ಪೇಸ್ ಸ್ಟೇಷನ್ ಜೊತೆ ನಮ್ನು ಕೂಡ ಸೇರಿಸಿ ಡೀಪ್ ಸ್ಪೇಸ್ ನ ಒಳಗಡೆ ತಳ್ಬಿಡಿ ಅಂತ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನೇ ಅವರಿಗೆ ಐಡಿಯಾ ಕೊಟ್ಟು ಬಂದಿದ್ದೆ ಅಂತ. ಅಂದ್ರೆ ಆ ಸಣ್ಣ ಸ್ಪೇಸ್ ಶಿಪ್ ಬಂದಿರೋದು ಇವರನ್ನ ಕಾಪಾಡೋದಕ್ಕಲ್ಲ, ಇವರನ್ನ ಹಾಗೆ ಕೆಲ್ವಿನ್ನ ಭೂಮಿಯಿಂದ ದೂರ ಸ್ಪೇಸ್ ನಲ್ಲಿ ಕಳ್ಸೋದಕ್ಕೆ ಬಂದಿರ್ತಾರೆ. ಈ ಕಡೆ ಶೋಗೆ ಅನ್ನಿಸ್ತಿರುತ್ತೆ ಭೂಮಿಯಿಂದ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ ಅಂತ. ಆದ್ರಿಂದ ಇವನು ಸ್ಲೀಪಿಂಗ್ ಪಾಡ್ ಇಂದ ಹೊರಗಡೆ ಬಂದು ಕೆಲ್ವಿನ್ನ ಕೂಡಾಕಿದ್ರಲ್ಲ ಆ ರೂಮ್ ನ ಡೋರ್ ಅನ್ನು ಓಪನ್ ಮಾಡ್ತಾನೆ. ಯಾಕೆಂತಂದ್ರೆ ಭೂಮಿಯಿಂದ ಬಂದಿರುವಂತ ಸ್ಪೇಸ್ ಶಿಪ್ ಇದೇ ರೂಮ್ ಹತ್ರ ಬಂದು ಅಟ್ಯಾಚ್ ಆಗಿರುತ್ತೆ. ಆ ಸ್ಪೇಸ್ ಶಿಪ್ ನ ಒಳಗಡೆ ಇವನು ಹೋಗೋದಕ್ಕೆ ಡೋರ್ ಅನ್ನು ಓಪನ್ ಮಾಡ್ತಿರ್ಬೇಕಾದ್ರೇನೆ ಇವನ ಹಿಂದೆ
ಕೆಲ್ವಿನ್ ಕೂಡ ಬರ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಇವರಿಬ್ರು ಕೂಡ ಬರ್ತಾರೆ. ಆಗ ಕೆಲ್ವಿನ್ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಇವರಿಬ್ರು ಕೂಡ ಅವನನ್ನ ಕಾಪಾಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಕೆಲ್ವಿನ್ ಇವನನ್ನ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿರುತ್ತೆ. ಅದು ಮಿರಾಂಡಾ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಶೋ ಅದನ್ನ ಹಿಡ್ಕೊಂಡು ಹಿಂದಕ್ಕೆ ಹೊಟ್ಟೋಗ್ತಾನೆ. ಆಗ ಇದು ಆ ಜಾಗದಲ್ಲಿ ಶೋನ ತುಂಬಾ ಕ್ರೂರವಾಗಿ ಸಾಯಿಸಾಕ್ಬಿಡುತ್ತೆ. ಇದರಿಂದ ಕೆಲ್ವಿನ್ ಹಾಗೆ ಶೋ ಕೂಡ ಸ್ಪೇಸ್ ಸ್ಟೇಷನ್ ಇಂದ ಹೊರಗಡೆ ಹೊಟ್ಟೋಗ್ತಾರೆ. ನಂತರ ಡೇವಿಡ್ ಹಾಗೆ ಮಿರಾಂಡಾ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋದು ಕೆಲ್ವಿನ್ ಮತ್ತೊಂದ್ಸಲ ಸ್ಪೇಸ್ ಶಿಪ್ ನ ಒಳಗಡೆ ಬಂದ್ಬಿಟ್ಟಿದೆ ಅಂತ. ನಂತರ ಇವರು ತುಂಬಾ ಕಷ್ಟಪಟ್ಟು ಮತ್ತೊಂದ್ಸಲ ಕೆಲ್ವಿನ್ ನ ಅದೇ ರೂಮ್ ನಲ್ಲಿ ಕೂಡಾಕ್ತಾರೆ. ಹಾಗೆ ಭೂಮಿಯಿಂದ ಒಂದು ಹೊಸ ಸ್ಪೇಸ್ ಶಿಪ್ ಬಂದಿತ್ತಲ್ಲ, ಅದು ಸ್ಪೇಸ್ ಸ್ಟೇಷನ್ ಗೆ ಕ್ರಾಶ್ ಆಗಿ ಎಲ್ಲಾನು ಕೂಡ ಧ್ವಂಸ ಆಗೋಗುತ್ತೆ. ಈಗ ಇಡೀ ಸ್ಪೇಸ್ ಸ್ಟೇಷನ್ ಅಲ್ಲಿ ಉಳಿದಿರೋದು ಮಿರಿಂಡಾ ಹಾಗೆ ಡೇವಿಡ್ ಮಾತ್ರ. ಹಾಗೆ ಇವ್ರಿಗೆ ಗೊತ್ತಾಗುತ್ತೆ ಆ ಹೊಸ ಸ್ಪೇಸ್ ಶಿಪ್ ಕ್ರಾಶ್ ಆಗಿದ್ರಿಂದ ಮತ್ತೊಂದ್ಸಲ ಸ್ಪೇಸ್ ಸ್ಟೇಷನ್ ಭೂಮಿ ಕಡೆಗೆ ಹೋಗ್ತಿದೆ ಅಂತ. ಅದ್ರ ಡೈರೆಕ್ಷನ್ ನ ಚೇಂಜ್ ಮಾಡಿ ತಡೆಯೋಣ ಅಂತಂದ್ರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಈಗ ಫ್ಯೂಲ್ ಕೂಡ ಇರೋದಿಲ್ಲ. ಹಾಗೆ ಜಾಗದಲ್ಲಿ ಬರೀ 39 ನಿಮಿಷಕ್ಕೆ ಆಗೋಷ್ಟು ಆಕ್ಸಿಜನ್ ಮಾತ್ರ ಉಳಿದಿರುತ್ತೆ. ಈ ಸ್ಪೇಸ್ ಸ್ಟೇಷನ್ ಮತ್ತೆ ಭೂಮಿ ಕಡೆಗೆ ಹೋಗ್ತಿರೋದ್ರಿಂದ ಇನ್ನೂ ಕೂಡ ಇವರಿಗೆ ಭಯ ಜಾಸ್ತಿ ಆಗ್ತಿರುತ್ತೆ. ಕೆಲ್ವಿನ್ ಏನಾದ್ರೂ ಭೂಮಿ ಒಳಗಡೆ ಹೊಟ್ಟೋದ್ರೆ ಭೂಮಿ ಸ್ಥಿತಿ ಏನಾಗ್ಬೋದು ಅಂತ. ಹಾಗೆ ಜಾಗದಲ್ಲಿ ಟೆಂಪರೇಚರ್ ತುಂಬಾನೇ ಕಮ್ಮಿ ಆಗೋಗಿರುತ್ತೆ. ಯಾಕೆಂತಂದ್ರೆ ಸ್ಪೇಸ್ ಸ್ಟೇಷನ್ ಧ್ವಂಸ ಆಯ್ತಲ್ಲ, ಅದಕ್ಕೆ. ಈಗ ಇರುವಂತ ಸ್ಥಿತಿನ ನೋಡಿ ಡೇವಿಡ್ ಹಾಗೆ ಮಿರಾಂಡಾ ಅನ್ಕೋಬಿಟ್ಟಿರ್ತಾರೆ, ಅಷ್ಟೇ ನಮ್ ಕತೆ ಹಾಗೆ ಭೂಮಿ ಕತೆ ಇನ್ನ ಮುಗೀತು, ಈಗ ನಮ್ಗೆ ಇನ್ಯಾವ ದಾರಿನೂ ಇಲ್ಲ ಅಂತ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಇವರಿಬ್ರಿಗೂ ನೆನಪಾಗುತ್ತೆ ಈ ಜಾಗದಲ್ಲಿ ಇನ್ನೂ ಕೂಡ 2 ಲೈಫ್ ಬೋಟ್ ಗಳು ಇದಾವೆ ಅಂತ. ಆದ್ರಿಂದ ಡೇವಿಡ್ ಒಂದು ಐಡಿಯಾ ಮಾಡ್ತಾನೆ. ಈಗ ಈ ಸ್ಪೇಸ್ ಸ್ಟೇಷನ್ ಅಲ್ಲಿ ಎಲ್ಲಾ ಕಡೆ ಆಕ್ಸಿಜನ್ ತುಂಬಾನೇ ಕಮ್ಮಿ ಇದೆ. ನಾನೇನಾದ್ರೂ ಆಕ್ಸಿಜನ್ ಕ್ಯಾಂಡಲ್ ಅನ್ನ ಆನ್ ಮಾಡಿದ್ರೆ ಕೆಲ್ವಿನ್ ನನ್ನ ಹತ್ರ ಬರುತ್ತೆ. ಆಗ ನಾನು ಅದನ್ನ ಒಂದು ಲೈಫ್ ಬೋಟ್ ನ ಒಳಗಡೆ ಹಾಕೊಂಡು ಭೂಮಿಯಿಂದ ದೂರ ಡೀಪ್ ಸ್ಪೇಸ್ ನ ಒಳಗಡೆ ಹೊಟ್ಟೋಗ್ತೇನೆ. ಆಗ ಮತ್ತೊಂದು ಲೈಫ್ ಬೋಟ್ ನಲ್ಲಿ ನೀನ್ ಕುತ್ಕೊಂಡು ಭೂಮಿಗೆ ಹೊಟ್ಟೋಗು, ಆಗ ಭೂಮಿ ಸೇಫ್ ಆಗಿರುತ್ತೆ ಅಂತ. ಆಕ್ಚುಲಿ ಡೇವಿಡ್ ಕೆಲ್ವಿನ್ ನ ಭೂಮಿಯಿಂದ ದೂರ ಕರ್ಕೊಂಡು ಹೋಗೋದಕ್ಕೆ ಅವನ ಪ್ರಾಣನ ತ್ಯಾಗ ಮಾಡ್ಬೇಕು. ಆದ್ರೆ ಇದು ಮಿರಾಂಡಾಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಇವಳಿಗೂ ಕೂಡ ಗೊತ್ತಿದೆ ಈಗ ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ಹೇಗೋ ಮಾಡಿ ಡೇವಿಡ್ ಅವಳನ್ನ ಒಪ್ಪಿಸ್ತಾನೆ. ಇಷ್ಟ ಇಲ್ಲ ಅಂದ್ರೂ ಕೂಡ ತುಂಬಾ ದುಃಖದಿಂದಾನೆ ಇವಳು ಕೂಡ ಸರಿ ಅಂತ ಹೇಳಿ ಒಪ್ಕೋತಾಳೆ. ಡೇವಿಡ್ ಮಿರಾಂಡಾನ ಒಂದು ಸೇಫ್ ಆಗಿರುವಂತ ಜಾಗದಲ್ಲಿ ಬಿಟ್ಟು ಆಕ್ಸಿಜನ್ ಕ್ಯಾಂಡಲ್ ಗಳನ್ನ ತಗೊಂಡು ಕೆಲ್ವಿನ್ ನ ಹುಡ್ಕೊಂಡು ಬರ್ತಾನೆ. ಹೀಗೆ ಇವನು ಹುಡುಕ್ತಾ ಹುಡುಕ್ತಾ ತುಂಬಾ ಮುಂದೆ ಬಂದ್ಬಿಡ್ತಾನೆ. ಈ ಕಡೆ ಮಿರಾಂಡಾ ನೋಡ್ತಾಳೆ ಜಾಗದಲ್ಲಿ ಆಕ್ಸಿಜನ್ ತುಂಬಾನೇ ಕಮ್ಮಿ ಆಗೋಗಿರುತ್ತೆ. ಆದ್ರಿಂದ ಇವಳೊಂದು ಆಕ್ಸಿಜನ್ ಕ್ಯಾಂಡಲ್ ಅನ್ನ ಆನ್ ಮಾಡ್ಕೋತಾಳೆ ಇವಳ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ. ಈ ಕಡೆ ಡೇವಿಡ್ ಕೆಲ್ವಿನ್ ನ ಹುಡುಕ್ತಾ ಹುಡುಕ್ತಾ ಸ್ಲೀಪಿಂಗ್ ಪಾಡ್ ಗಳಿರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಇಲ್ಲೂ ಕೂಡ ಎಷ್ಟೇ ಹುಡುಕಿದ್ರು ಇವನ್ಗೆ ಕೆಲ್ವಿನ್ ಅಂತೂ ಸಿಗೋದೇ ಇಲ್ಲ. ಹಾಗೆ ಈ ಜಾಗದಲ್ಲಿ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಇವನಿಗೆ ಕೇಳಿಸ್ತಿರ್ತವೆ. ಇದರಿಂದ ಇವನು ತುಂಬಾ ಹೆದರ್ಕೊಂಡು ಸುತ್ತಮುತ್ತ ಹುಡ್ಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕೆಲ್ವಿನ್ ಬಂದು ಆಕ್ಸಿಜನ್ ಕ್ಯಾಂಡಲ್ ಅನ್ನ ತಗೋಬಿಡುತ್ತೆ. ಆಗ ಇವನು ಕೂಡ ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಒಂದೊಂದೇ ಆಕ್ಸಿಜನ್ ಕ್ಯಾಂಡಲ್ ಗಳನ್ನ ಯೂಸ್ ಮಾಡ್ಕೊಂಡು ಅದು ಇವನ ಹತ್ರ ಬರೋ ರೀತಿ ಮಾಡ್ಕೋತಿರ್ತಾನೆ. ಹಾಗೆ ಇವನು ಮೊದಲನೇ ಲೈಫ್ ಬೋಟ್ ನ ಒಳಗಡೆ ಬಂದು ಸೇರ್ಕೋತಾನೆ. ಅದೇ ಸಮಯಕ್ಕೆ ಕೆಲ್ವಿನ್ ಕೂಡ ಬಂದು ಇವನ ಹತ್ರ ಇದ್ದಂತ ಆಕ್ಸಿಜನ್ ನ ತಗೊಳ್ಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವನು ಲೈಫ್ ಬೋಟ್ ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾನೆ. ಈ ಕಡೆ ಮಿರಾಂಡಾ ಕೂಡ ತುಂಬಾ ಕಷ್ಟಪಟ್ಟು 2ನೇ ಲೈಫ್ ಬೋಟ್ ನ ಒಳಗಡೆ ಬರ್ತಾಳೆ. ನಂತರ ಡೇವಿಡ್ ಅವನು ಕುಂತಿರೋ ಲೈಫ್ ಬೋಟ್ ಅನ್ನ ಸ್ಪೇಸ್ ಸ್ಟೇಷನ್ ಇಂದ ಡಿಟ್ಯಾಚ್ ಮಾಡ್ತಾನೆ. ಈ ಕಡೆ ಮಿರಾಂಡಾ ಕೂಡ ತುಂಬಾ ಕಷ್ಟಪಟ್ಟು ಇವಳ ಲೈಫ್ ಬೋಟ್ ಅನ್ನು ಕೂಡ ಡಿಟ್ಯಾಚ್ ಮಾಡ್ತಾಳೆ. ಡೇವಿಡ್ ಕೆಲ್ವಿನ್ ನ ಜೊತೆ ಡೀಪ್ ಸ್ಪೇಸ್ ನ ಒಳಗಡೆ ಹೋಗ್ತಿದ್ರೆ ಮಿರಾಂಡಾ ಅವಳ ಲೈಫ್ ಬೋಟ್ ನಲ್ಲಿ ಭೂಮಿಗೆ ಹೋಗ್ತಿರ್ತಾಳೆ. ಹೀಗೆ ಎರಡು ಹೋಗ್ತಿರ್ಬೇಕಾದ್ರೆ ಒಂದು ವಸ್ತುಗೆ ಸಣ್ಣದಾಗಿ ಕ್ರಾಶ್ ಆಗುತ್ತೆ. ಈ ಕಡೆ ಕೆಲ್ವಿನ್ ಡೇವಿಡ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಹಾಗೆ 2 ಲೈಫ್ ಬೋಟ್ ಗಳು ಅವುಗಳ ದಾರಿಲಿ ಹೋಗ್ತವೆ. ಕೆಲ್ವಿನ್ ಅಂತೂ ಡೇವಿಡ್ ನ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡಿ ಇವನ ಕೈ ಕಾಲ್ನೆಲ್ಲ ಲಾಕ್ ಮಾಡ್ಬಿಟ್ಟಿರುತ್ತೆ. ಆದ್ರಿಂದ ಡೇವಿಡ್ ಅವನ ಸೂಟ್ ಅನ್ನು ಓಪನ್ ಮಾಡಿ ಹೆಲ್ಮೆಟ್ ಅನ್ನ ತೆಗೆದು ಬಿಡ್ತಾನೆ. ಯಾಕೆಂತಂದ್ರೆ ಈಗ ಇವನ ಸಾವನ್ನ ಒಪ್ಕೊಬಿಟ್ಟಿರ್ತಾನೆ. ಹಾಗೆ ಇವನ ಲೈಫ್ ಬೋಟ್ ಕೂಡ ಸ್ಪೇಸ್ ನಲ್ಲಿ ಕಳೆದೋಗ್ತಿರುತ್ತೆ. ಈ ಕಡೆ ಮಿರಾಂಡಾ ಅವಳ ಲೈಫ್ ಬೋಟ್ ಅನ್ನ ತಗೊಂಡು ಭೂಮಿಯ ಅಟ್ಮಾಸ್ಫಿಯರ್ ಗೆ ಎಂಟರ್ ಆಗ್ತಾಳೆ. ಎಂಟರ್ ಆಗ್ತಿದ್ದಂಗೆನೆ ಅದರಲ್ಲಿ ಪ್ಯಾರಾಚೂಟ್ ಓಪನ್ ಆಗಿ ಸಮುದ್ರದ ಮಧ್ಯದಲ್ಲಿ ಬಂದು ಬೀಳುತ್ತೆ. ಆಗ ಅಲ್ಲೇ ಇದ್ದಂತ ಮೀನನ್ನ ಹಿಡಿಯುವಂತ ಜನರು ಆ ಲೈಫ್ ಬೋಟ್ ಹತ್ರ ಬಂದು ಒಳಗಡೆ ನೋಡ್ದಾಗ್ಲೇ ನಮ್ಗೆ ಗೊತ್ತಾಗೋದು ಕೆಲ್ವಿನ ಜೊತೆ ಡೇವಿಡ್ ಅದ್ರಲ್ಲಿ ಇದಾನೆ ಅಂತ. ಈ ಕಡೆ ಮಿರಾಂಡಾ ಇದ್ದಂತ ಲೈಫ್ ಬೋಟ್ ಡೀಪ್ ಸ್ಪೇಸ್ ನ ಒಳಗಡೆ ಕಳೆದೋಗ್ತಿರುತ್ತೆ. ಡೇವಿಡ್ ಎಷ್ಟೇ ಬೇಡ ಅಂದ್ರೂ ಕೂಡ ಮೀನ್ ಹಿಡಿಯವರು ಡೋರ್ ಅನ್ನ ಓಪನ್ ಮಾಡೇ ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ 2 ಲೈಫ್ ಬೋಟ್ ಗಳು ಬರ್ತಿರ್ಬೇಕಾದ್ರೆ ಒಂದು ಸಣ್ಣ ವಸ್ತುಗೆ ಕ್ರಾಶ್ ಆಯ್ತಲ್ಲ, ಆಗ 2 ಲೈಫ್ ಬೋಟ್ ಗಳ ಡೈರೆಕ್ಷನ್ ಚೇಂಜ್ ಆಗಿ ಡೀಪ್ ಸ್ಪೇಸ್ ನ ಒಳಗಡೆ ಹೋಗ್ಬೇಕಾಗಿದ್ದಂತ ಡೇವಿಡ್ ಭೂಮಿಗೆ ಬಂದಿರ್ತಾನೆ. ಹಾಗೆ ಭೂಮಿಗೆ ಬರ್ಬೇಕಾಗಿದ್ದಂತ ಮಿರಾಂಡಾ ಡೀಪ್ ಸ್ಪೇಸ್ ನ ಒಳಗಡೆ ಕಳೆದೋಗ್ತಾಳೆ. ಹಾಗೆ ಮೂವಿಯ ಎಂಡಿಂಗ್ ಅನ್ನ ಓಪನ್ ಎಂಡಿಂಗ್ ಆಗಿ ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಕೆಲ್ವಿನ್ ಭೂಮಿಗೆ ಬಂದ್ಮೇಲೆ ಮನುಷ್ಯರನ್ನೆಲ್ಲ ಸಾಯಿಸ್ತಾ ಅಥವಾ ಮನುಷ್ಯರೇ ಸೇರ್ಕೊಂಡು ಅದನ್ನ ಸಾಯಿಸುದ್ರ ಅಂತ ಹೇಳಿಲ್ಲ. ಯಾಕೆಂತಂದ್ರೆ ಈ ಮೂವಿಯ ಡೈರೆಕ್ಟರ್ ಆಗಿರುವಂತ ಡ್ಯಾನಿಯಲ್ ಎಸ್ಪಿನೋಸಾ ಆಡಿಯನ್ಸ್ ಗೆ ಬಿಟ್ಬಿಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡೋದಕ್ಕೆ. ಹಾಗೆ ಮೂವಿಲಿ ಮತ್ತೊಂದು ಕ್ವಶನ್ಗೂ ಕೂಡ ನಮ್ಗೆ ಆನ್ಸರ್ ಅನ್ನ ಕೊಟ್ಟಿಲ್ಲ. ಕಣ್ಣಿಗೆ ಕಾಣಿಸ್ತವನ್ನೆಲ್ಲ ತುಂಬಾ ಕ್ರೂರವಾಗಿ ಕೊಂದಿದ್ದಂತ ಕೆಲ್ವಿನ್ ಡೇವಿಡ್ ನ ಯಾಕೆ ಸಾಯಿಸ್ಲಿಲ್ಲ ಅಂತ. ಒಟ್ನಲ್ಲಿ ಈ ಮೂವಿನ ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೇನೆ ಈ ಮೂವಿ ಬಗ್ಗೆ ಇನ್ನೂ ಕೂಡ ಜಾಸ್ತಿ ಯೋಚನೆ ಮಾಡ್ಲಿ ಅಂತ ಡೈರೆಕ್ಟರ್ ಈ ರೀತಿ ಮಾಡಿರ್ಬೋದು. ನಿಮ್ಗೇನ್ ಅನ್ಸುತ್ತೆ? ಕೆಲ್ವಿನ್ ಭೂಮಿಗೆ ಬಂದ್ಮೇಲೆ
ಮೇಲೆ ಏನ್ ಮಾಡಿರ್ಬೋದು? ನಿಮ್ಮದೇ ಇಮ್ಯಾಜಿನೇಷನ್ ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.